ಆದ್ರೂ ಆ ಜನರಿಗೆ ಇನ್ನೂ ಕೂಡ ಗೊತ್ತೇ ಇಲ್ಲ, ಹೋಗ್ತಾನೆ ಉಂಟದು. ನಾವಷ್ಟು ಹಾರ್ನ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಮುಂದೆನೆ ಹೋಗ್ತಾ ಇದ್ದಾನೆ. ಹಾಯ್ ಎಲ್ಲರಿಗೂ, ಗುಡ್ ಈವ್ನಿಂಗ್. ಇವಾಗ ನಾವು ನಮ್ಮ ಜಿಂಜೋಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ನಾವು ಜಿಂಜರ್ ಅಂತ, ಅವರು ಲಕ್ಕಿ ಅಂತ ಹೆಸರು ಇಟ್ಟಿದ್ರು. ಅದು ನಮಗೆ ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ನಾವು ಜಿಂಜರ್ ಅಂತ ಹೇಳಿ ಹೆಸರು ಇಟ್ಟಿದ್ವಿ. ಯಾಕಂದ್ರೆ ಅದು ಸಣ್ಣ ಜಿಂಜರ್ ರೀತಿನೇ ಇದೆ ಅದು, ಹಾಗೆ ಜಿಂಜೋ ಜಿಂಜೋ ಅಂತ ಕರಿತೀವಿ. ಜೆನ್ನಿ, ಜಿಂಜೋ. ನೆಕ್ಸ್ಟ್ ಇನ್ನೊಂದಂದ್ರೆ ತುಂಬ 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 ಜೋರಿದೆ ತಂಟೆ ಮರಿ. ಅಲ್ಲಿ ನೋಡಿ ನಿಂತಿದೆ ಇವಾಗ. ಜಿಂಜು ಜಿಂಜು, ಕಾರಲ್ಲಿ ಎಷ್ಟು ಸರ್ಕಸ್ ಮಾಡುತ್ತೆ ನನಗೆ ಗೊತ್ತಿಲ್ಲ. ಇದು ನೋಡ್ಬೇಕು ಇವಾಗ. ಓಕೆ, ಇವಾಗ ನಾವು ಡಾಕ್ಟರ್ ಶಾಪ್ ಹತ್ರ ಬಂದಿದ್ದೀವಿ. ನೋಡೋಣ ಏನು ಹೇಳ್ತಾರಂತ ಹೇಳಿ. ಇಂಜೆಕ್ಷನ್ ಕೂಡ ಕೊಡ್ಲಿಕ್ಕುಂಟು. ಪಾಪ ಮೊನ್ನೆ ಹೋಗ್ಬೇಕಾದ್ರೆ ಹೊರಗಡೆ ಕಟ್ಟಿ ಹಾಕಿದ್ವಿ. ಬರೀ ಗೊತ್ತಾಯ್ತು ಇದ್ರ ಒಂದು ಕಣ ಒಚ್ಚಿ ಮಾಡ ಹಾಂ ಹಾಂ ಓಕೆ, ಇವನಿಗೆ ಇಂಜೆಕ್ಷನ್ ಅದು ಇದೆಲ್ಲ ಆಯ್ತು. ಇವಾಗ ಹಿಂದ್ಗಡೆ ಕೂತ್ಕೊಂಡಿದ್ದಾನೆ ನೋಡಿ, ಕಳ್ಳರಾಗಿ. ಎಲ್ಲಿದ್ದಾನೆ ಅವನು? ಇಲ್ಲಿದ್ದಾನೆ. ಕಳ್ಳ. ಡಾಕ್ಟರ್ ಹೇಳಿದ್ರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ, ತುಂಬಾ ಚೆನ್ನಾಗಿ ಇಟ್ಟಿದ್ದೀರಾ ಅಂತ ಹೇಳಿ. ಖುಷಿ ಆಯ್ತು. ಇವರು ನೋಡಿ ಬಂದ್ರು, ಗುಮ್ಮ. ಗುಮ್ಮಿ ಯಾರವಾಗ ಡಿಕ್ಕಿ ಓಪನ್ ಮಾಡಿದ್ದು? ಆಗ ಏನಾಯ್ತು? ನೀವೇನಾ? ಮತ್ತೆ ಯಾರು ಓಪನ್ ಮಾಡಿಸಿದ? ಹೋಗುದಾ? ನಾವ್ ಹಿಂದೆ ನೋಡುವಾಗ ಯಾರಿಲ್ಲ, ನಮ್ಗೆ ಹೆದರಿಕೆ ಆಯ್ತು ಯಾರು ಓಪನ್ ಮಾಡಿದ್ರೇನಾ ಅಂತ ಹೇಳಿ. ಪಜ್ಜು ಹೊಡಿಲಿಕ್ಕಿದ್ದ, ಹೋಗಿ ಯಾರು ಇಳಿಲಿಕ್ಕಿದ್ದ. ರಾಡ್ ತೆಗ್ದದ. ಓಕೆ, ಇವತ್ತು ಎಂತ ಆಗಿದೆ ಅಂದ್ರೆ ಮನೆಯಲ್ಲಿ ನೀರು ಖಾಲಿ ಆಗಿದೆ. ನಮ್ದು ನೀರು ಖಾಲಿ ಆಗಿದೆ ಅಂದ್ರೆ ಮೋಟರ್ ಹಾಳಾಗಿದೆ ಇರ್ಬೇಕು, ಪಂಪ್. ಪಂಪ್ ಹಾಳಾಗಿದೆ. ಹಾಗೆ 2 ದಿನ ನಿನ್ನೆ ಕೂಡ ಅಮ್ಮ ಇದ್ರಲ್ಲ, ಅಮ್ಮ ಬಿಟ್ಟಿದ್ರಂತೆ. ಆದ್ರೆ ಮೇಲೆ ಹೋಗಿರ್ಲಿಲ್ಲ ನೀರು. ಟ್ಯಾಂಕ್ ಫುಲ್ ಇದೆ ಕೆಳಗಡೆ. ಇವತ್ತು ಕೂಡ ನೋಡಿದ್ವಿ, ಟ್ಯಾಂಕ್ ಫುಲ್ ಉಂಟು ಕೆಳಗಡೆ, ಮೇಲೆ ನೀರು ಹೋಗ್ತಾ ಇಲ್ಲ. ಹಾಗೆ ನಮ್ಗೆ ಗೊತ್ತಾಯ್ತು ನೀರಿಲ್ಲ ಅಂತ ಹೇಳಿ. ನಿನ್ನೆನೆ ಗೊತ್ತಾಗಿದ್ರೆ ಏನಾದ್ರು ಮಾಡ್ಬೋದಿತ್ತು. ಇವತ್ತು ಅಂದ್ರೆ ಮೋಟರ್ ಅಷ್ಟು ಬೇಗ ರಿಪೇರಿ ಕೊಟ್ಟಿದೀವಿ, ಆದ್ರೆ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ನೀರು ಇವಾಗ ಕಾಲಂಶ ಮಾತ್ರ ಇದೆ ಟ್ಯಾಂಕ್ ಅಲ್ಲಿ. ಅದು ನಮಗೆ ಸಾಕಾಗುದಿಲ್ಲ. ಯಾಕೆಂದ್ರೆ ಇವಾಗ 5 ಗಂಟೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ವಾ? 5 ಗಂಟೆ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಚೆಕ್ ಮಾಡಿ ಇಲ್ಲ ಅಲ್ಲಿ ಅವರಿಗೆ. ಅಯ್ಯೋ, ರಿಪೇರಿನವರಿಗೆ ಕರೆಂಟ್ ಇಲ್ವಾ? ಇವತ್ತೆಲ್ಲ ನೋಡಿ, ಎಲ್ಲ ನಮಗೆ ಇವತ್ತು ಮೈ ಮೇಲೆ ಬಂದಂಗೆ. ಇವತ್ತು ದಿನನೇ ಸರಿ ಇಲ್ಲ. ಹಾಗೆ ನಾವು ಸಿಗದಿದ್ರೆ ಅಮ್ಮನ ಮನೆಗೆ ಹೋಗುದಂತ ಹೇಳಿ ಎನಿಸಿದ್ವಿ. ಆದ್ರೆ ಅಮ್ಮನಿಗೆಲ್ಲ ಹೇಳಲಿಲ್ಲ, ಸರ್ಪ್ರೈಸ್ ಆಗಿ ಹೋಗುದಂತ ಹೇಳಿ. ಈಗ ಚಿಕನ್ ತಗೊಂಡ್ರು ಇವರು. ಚಿಕನ್ ಅನ್ನು ಎಂತ ಕಬಾಬು ಮಾಡಿನ ಹೋಗೋಣ ಅಂದ್ರೆ ಮಸಾಲೆ ಎಲ್ಲ ಹಾಕಿ.
ಇದ್ರೆ ಅವ್ರಿಗೆ ಕಷ್ಟ ಆಗ್ಬೋದು. ನಾವಂದ್ರೆ 5 ಗಂಟೆಗೆ ಹೊರಟ್ರೆ ಮತ್ತೆ ಲೇಟ್ ಆಗತ್ತಲ್ಲ. ಇಲ್ಲಿಯಾ? ಓಕೆ, ಹಾಗೆ ಅಮ್ಮನ ಮನೆಗೆ ಹೋಗೋದಂತ ಹೇಳಿ ಎನಿಸಿದ್ವಿ. ಆಮೇಲೆ ಮೋಟ್ರ್ ಸರಿಯಾಗದಿದ್ರೆ ಅದು ಡಾಕ್ಟರ್ ಇಲ್ಲಿ ಎಂತದ ಮಾಡಿದ್ರು, ಪಾಪ ರಕ್ತ ಬರ್ತಾ ಉಂಟು, ಡ್ಯಾಂಡ್ರಫ್ ರೀತಿ ಇತ್ತಂತೆ. ಹಾಗೂ ತುಂಬಾ ಖುಷಿ ಪಟ್ರು, ಒಂದು ಕೂಡ ಹುಳ ಇಲ್ಲ, ತುಂಬಾ ಚೆನ್ನಾಗಿ ನೀವು ಮೇಂಟೈನ್ ಮಾಡಿದೀರಾ, ತುಂಬಾ ಖುಷಿ ಆಯ್ತು, ಚೆನ್ನಾಗಿ ನೋಡಿ, ಒಳ್ಳೆ ಬ್ರೀಡ್ ಇದು, ಪ್ಯೂರ್ ಬ್ರೀಡ್, ನನ್ನ ಪುಟ್ಟು ಪ್ಯೂರ್ ಬ್ರೀಡ್ ಅಂತ ಹೇಳಿದ್ರು. ಇದು ಇಡ್ಡು ಜಿಂಜು, ಜಿಂಜು ಹಂಗೆ. ಓಕೆ, ಅಲ್ಲ ಡೈಲಿ ಸ್ನಾನ ಮಾಡಿಸಿ ಅದರ ಹುಳ ಎಲ್ಲ ತೆಗೆದು, ಇವಾಗ ನೋಡಿ ಒಂದು ಹುಳ ಕೂಡ ಇಲ್ಲ ಇವನಿಗೆ, ಒಂದು ಹುಳ ಕೂಡ ಇಲ್ಲ ಇವನಿಗೆ. ಅದೇ ಜಿಂಜುಗೆ ಕರ್ಕೊಂಡು ಹೋಗ್ಬೋದು, ಅವನು ಏನಾಗುದಿಲ್ಲ ಅವನಿಗೆ, ನಮ್ಮ ಜೆನ್ನಿಗೆ ಆಗುದಿಲ್ಲ. ಈಗ ಅವನಿಗೆ ಕರ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಸಮಾಚಾರ. ಯಾಕೆ ಗೊತ್ತುಂಟ, ಅವನು ಪ್ರೆಗ್ನೆಂಟ್, ಅವನಿಗೆ ನಮಗೆ ಸಾರಿ, ನಾನು ಯಾವಾಗ್ಲೂ ಜೆನ್ನಿಗೆ ಅವನು ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ಎಲ್ಲರೂ ಹೇಳ್ತಾರೆ, ನೀವು ಅವನಂತ ಹೇಳಿ ನಮ್ಗೆ ಗೊತ್ತೇ ಆಗ್ಲಿಲ್ಲ ಅವನು ಅವಳ ಅಂತ ಹೇಳಿ. ನಾನು ಅವನಲ್ಲ, ಅವಳು. ಅವನಿಗೆ ಅದೇ ಬಿಟ್ಟು ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ, ಯಾಕೆಂದ್ರೆ ಅವನು ಪ್ರೆಗ್ನೆಂಟ್. ನೆಕ್ಸ್ಟ್ ಅವನಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ, ಯಾಕೆಂದ್ರೆ ಅವನು ಪ್ರೆಗ್ನೆಂಟ್. ಓಕೆ, ಅದೇ ಬಿಟ್ಟು ಹೋಗ್ಲಿಕ್ಕೆ ಕೂಡ ಅಲ್ಲ, ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಅಲ್ಲ. ಯಾಕೆ ಪ್ರೆಗ್ನೆಂಟ್ ಇರುವಾಗ ಬಿಟ್ಟು ಹೋದ್ರೆ ಅದಕ್ಕೆ ಊಟಕ್ಕೆಲ್ಲ ಕಷ್ಟ ಆಗುತ್ತೆ, ಕರ್ಕೊಂಡು ಹೋದ್ರೆ ಹಾಗೆ. ಎಂತ ಮಾಡೋದಂತ ಯೋಚನೆ ಮಾಡ್ತಾ ಇದ್ವಿ. ಪಂಪ್ ಸಿಕ್ಕಿದ್ರೆ ಸಾಕು, ನಮ್ದು ಸರಿಯಾದ್ರೆ ಸಾಕು ಅಂತ ಹೇಳಿ ಅಷ್ಟೇ. ಹೌದು, ಅವನು ಹಾಗೆ ಮಾಡಿದ್ರೆ ಗತಿ ಅಲ್ಲ, ಡೆಲಿವರಿ ಅವರೇ ತಿಂದು ಕಾಲಿಟ್ರೆ ಕಷ್ಟ. ಹಾಗೆ ಮಾಡಲ್ಲ, ಹೇಳುದು ನಾನು ಸುಮ್ಮನೆ ಜೋಕ್ ಅಷ್ಟೇ, ಅದನ್ನೆಲ್ಲ ಸೀರಿಯಸ್ ತಗೊಳ್ಬೇಡಿ ಯಾರಾದ್ರೂ ಇದ್ದಿರಾದ್ರೆ. ಓಕೆ, ಇವಾಗ ನಮ್ಮ ರಾಜ್ಕುಮಾರ ಬಂದ್ರು. ಡಾಕ್ಟ್ರು ಹೇಳಿದ್ರಲ್ಲ ನಾವು ಚಂದ ಮಾಡಿ ಇಟ್ಟಿದ್ವಿ ಹಾಗೆ ಅಂತ, ನಮ್ಗೆ ಖುಷಿ ಆಯ್ತು. ಬಾಜು ಕಲ್ದ ಇರೋದಕ್ಕ ಬೆಲ್ಜಿಯಂ ಐಸ್ ಕ್ರೀಮ್ ಕೇಳ್ತಾ ಇದ್ದಾನೆ ಮೊನ್ನೆಯಿಂದ ಪಜ್ಜು, ಆದ್ರೆ ಇವರಿಗೆ ಸಿಗ್ಲಿಲ್ಲ ಆನ್ಲೈನ್ ಅಲ್ಲಿ ಎಲ್ಲಿ ಕೂಡ. ಹಾಗೆ ಇವತ್ತು ತಗೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ, ಹೋಗುದಲ್ಲ ನಾವು ಆನ್ಲೈನ್ ಅಲ್ಲೇ ಹೌದು. ಅಂದ್ರೆ ಈಗ ಗಡ್ಬಡ್ ಮಾಡುವಾಗ ಅದು ಬೆಲ್ಜಿಯಂ ಒಳ್ಳೇದಾಗಲ್ಲ, ಚಾಕ್ಲೇಟ್ ಒಳ್ಳೇದಾಗುದಿಲ್ಲ. ಮತ್ತೆ ತಗೊಂಡ್ ಬಂದಿದ್ದು ಕೂಡ ಇತ್ತು ಐಸ್ ಕ್ರೀಮ್, ಅದು ಖಾಲಿ ಮಾಡದೆ ಬೇರೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು, ಎಲ್ಲರಿಗೂ ಕೂಡ ಖಾಲಿ ಮಾಡ್ಲಿಕ್ಕೆ ಹೇಳಿದ್ರು ಇವರು. ಇವನಿಗೆ ಪಜ್ಜಿಗೆ ಮತ್ತು ಲೆವಿಟನ್ಗೆ ತುಂಬಾ ಇಷ್ಟ ಚಾಕ್ಲೇಟ್, ಇವನಿಗೆ ಕೂಡ ಇಷ್ಟ ಅಂತೆ. ಅದ್ರ ಲೆವಿಟನ್ಗೆಲ್ಲ ತುಂಬಾ ಇಷ್ಟ, ಮೊನ್ನೆಯಿಂದ ಹೇಳ್ತಾ ಇದ್ರು ಅಪ್ಪನ ಹತ್ರ. ಹೀರೋ ನೋಡಿ. ಓಕೆ, ಏನು ಪಂಪ್ ಸಿಗೋದಿಲ್ವಾ ಹಾಗಾದ್ರೆ? ಹೋಗುದು ಗ್ಯಾರಂಟಿನಾ? 5 ಗಂಟೆ ಕಾಲ್ ಬರುತ್ತೆ, ಏನಂತ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಆಯ್ತಾ ಸುತ್ರೆ? ಓಕೆ, ಚಿಕನ್ ಎಲ್ಲ ತಂದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಇವಾಗ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇದು ನೀನು ಡಬ್ಬದಲ್ಲಿ ಹಾಕಿ ನಾನು ತೊಗೊಂಡು ಹೋಗ್ತೀನಿ, ಅಲ್ಲಿ ಫ್ರೈ ಮಾಡಲಿಕ್ಕೆ ಆಗುತ್ತೆ. ಯಾಕೆಂದರೆ ಸರ್ಪ್ರೈಸ್ ಆಗಿ ಹೋಗೋದು, ಅಮ್ಮ ಏನು ಮಾಡಿ ಇರೋದಿಲ್ಲ, ಕೆಲವೊಮ್ಮೆ ಅವರಿಗೋಸ್ಕರ ಮಾಡಿರ್ತಾರೆ. ಹಾಗಾಗಿ ಅಡುಗೆಗೆ ಏನೂ ತೊಂದರೆ ಆಗಬಾರ್ದಂತ ಹೇಳಿ ಟೀ ಕೂಡ ಇಟ್ಟಿದ್ದೀವಿ. ಹಾಗೂ ನನ್ನ ಹಸ್ಬೆಂಡ್ ಬರುವಾಗ ಪಪ್ಸ್ ಕೂಡ ತೊಗೊಂಡು ಬಂದಿದ್ದಾರೆ. ಹಾಗೆ ಟೀ ಹಾಗೂ ಪಪ್ಸ್ ಎಲ್ಲ ತಿಂದು ಆಮೇಲೆ ಹೋಗ್ತೀವಿ. ಇದು ಎರಡು ನೋಡಿ ಇಲ್ಲಿ ಏನು ಮಾಡ್ತಾ ಉಂಟಂತ ಹೇಳಿ. तेरा बाप
ಮುಂದೆ ಒಂದು ಗಾಡಿ ಹೋಗ್ತಾ ಉಂಟು, ನಾನು ಅದರ ನಂಬರ್ ಕೂಡ ನೋಟ್ ಮಾಡಿದ್ದೀನಿ. ಟ್ಯಾಕ್ಸಿ ಇರಬೇಕು. ಸ್ವಲ್ಪ ಇತ್ತು ಟರ್ನಿಂಗ್ ಅಲ್ಲಿ, ಇಷ್ಟು ಹತ್ರ ಬಂದಿದೆ ಅಂದ್ರೆ ಸ್ವಲ್ಪ ಇತ್ತು ನಮ್ಮ ಕಾರಿಗೆ ಡ್ಯಾಶ್ ಆಗ್ಲಿಕ್ಕೆ. ಆದ್ರೂ ಆ ಜನರಿಗೆ ಇನ್ನೂ ಕೂಡ ಗೊತ್ತೇ ಇಲ್ಲ, ಹೋಗ್ತಾನೆ ಉಂಟದು. ನಾವಷ್ಟು ಹಾರ್ನ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಮುಂದೆನೆ ಹೋಗ್ತಾ ಇದ್ದಾನೆ. ಮಲಗಿದ್ರ ಏನ, ಅದು ಟ್ಯಾಕ್ಸಿ ಇರ್ಬೇಕು, ಅದ್ರಲ್ಲಿ ತುಂಬಾ ಜನ ಇದ್ದಾರೆ, ಸ್ವಲ್ಪ ಕೂಡ ರೆಸ್ಪಾನ್ಸೇ ಇಲ್ಲ, ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅಂತ ಅನಿಸುತ್ತೆ ನನಗೆ ಆ ಜನನಿಗೆ. ಟ್ಯಾಕ್ಸಿ ಸಂಗುರುನೆ ಸ್ವಲ್ಪ ಅಂದ್ರೆ ಸ್ವಲ್ಪ ಇತ್ತು ನಮ್ಗೆ ಡ್ಯಾಶ್ ಆಗ್ಲಿಕ್ಕೆ. ದಟ್ ಅಷ್ಟು ಹತ್ರ ಬಂದಿತ್ತು ಟರ್ನಿಂಗ್ ಅಲ್ಲಿ. ಒಟ್ಟಾರೆ ನೋಡಿ, ಹೀಗೆ 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 ಹೋಗ್ತಾ ಉಂಟು ಗಾಡಿ. ಅದು ತೋರಿಸ್ತೀನಿ ನೀವು. ನೋಡಿದ್ರಲ್ಲ, ಸ್ವಲ್ಪ ಇತ್ತು ಆ ಜನರಿಗೆ ಇದು ಮಾಡ್ಲಿಕ್ಕೆ. ನಾವು ಮತ್ತೆ ನಿಲ್ಸಿ, ಇದು ಹೈವೇ ಇವಾಗ, ನಿಲ್ಸಿ ನಾವು ಗೊಬ್ಬೆ ಹಾಕ್ಲಿಕ್ಕೆ ಎಲ್ಲ ನಿಲ್ಲಿಸಿದ್ರೆ ಮತ್ತೆ ಬೇರೆಯವ್ರಿಗೆ ಕೊಟ್ಟು ಡಿಸ್ಟರ್ಬ್ ಆಗುತ್ತೆ, ಹಾಗಾಗಿ ಇದು ಮಾಡಿದ್ವಿ. ಆದ್ರೂ ಒಂದು ಜನರಿಗೆ ಗೊತ್ತಿರ್ಬೇಕಂದ್ರೆ ಅವ್ರ ಜೊತೆ ಅಷ್ಟು ಜನ ಇದ್ದಾರೆ. ನೆಕ್ಸ್ಟ್ ಬೇರೆಯವ್ರದ್ದು ಕೂಡ ಅವರು ಜೀವದ ಮೇಲೆ ಆಟ ಆಡೋದು. ಜಾಗ್ರತೆಯಲ್ಲಿ ಹೋದ್ರೆ ಏನಾಗುತ್ತೆ, ಒಂದು 5 ನಿಮಿಷ ಅರ್ಜೆಂಟಿಗೆ ಅಂತ ಹೇಳಿ ಒಟ್ಟಾರೆ ಹೋಗುದು. ಓಕೆ, ನಮ್ಮ ಜಿಂಜೋ ಇಲ್ಲಿದ್ದಾನೆ. ಜಿಂಜೋ ಇವಾಗ ಅಮ್ಮನಿಗೆ ಇವಾಗ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ ವಿಸಿಟ್ ಮಾಡೋದು ನಾವು. ಯಾರಿಗ್ ಕೂಡ ಹೇಳಲಿಲ್ಲ. ಅವರಿಗೆ ಒಂದು ಪ್ರಾಬ್ಲಮ್ ಆಗ್ಬಹುದು, ಯಾವ್ದಕ್ಕೆ ಅಂದ್ರೆ ರೈಸ್ ಆಮೇಲೆ ಕುಕ್ಕರ್ ಅಲ್ಲಿ ಇಟ್ಟರು ಆಗುತ್ತೆ, ಅದೊಂದು ಅವರಿಗೆ ಪ್ರಾಬ್ಲಮ್ ಆಗ್ಬಹುದು. ಬಿಟ್ರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ನಾವು ವಿಸಿಟ್ ಮಾಡುವಾಗ. ಓಕೆ, ಇವಾಗ ಗಂಟೆ 6:30 ಆಗ್ತಾ ಬಂತು. ಆಲ್ಮೋಸ್ಟ್ ನಾವು ಮುಟ್ಟುವಾಗ 7 ಗಂಟೆ ಆಗುತ್ತೆ. ರೋಡಲ್ಲಿ ಹೋಗುದೇ ಈಗ ತುಂಬಾ ತುಂಬಾ ಎಂತ ಹೇಳ್ತಾರೆ, ಕಷ್ಟ ಆಗಿ ಹೋಗಿದೆ, ಡೇಂಜರ್. ಹೌದು, ನಾವು ಸರಿ ಇದ್ರು ನಮ್ಗೆ ಯಾರು ಬಂದು ಗೊತ್ತಾರೆ ಅಂತ ಹೇಳಿ ನೋಡ್ಬೇಕು ಮೊದ್ಲು, ಅಷ್ಟು ಕಷ್ಟ ಆಗಿದೆ. ಜಿಂಜು ಈತ ರಂಗ ಬಿಡ್ರೆ ಓಕೆ, ಅಮ್ಮನ ಮನೆಗೆ ಬಂದ್ವಿ. ಅಡಿಗೆ ರೂಮಲ್ಲಿ ಪಾಪ ಅವರು ಇದು ಕಪ್ಪೆ ಚುಪ್ಪು ಹಾಗೂ ಅದಕ್ಕೆ ಎಂತ ಹೇಳ್ತಾರೆ, ಕುಬೆ ಮುಟ್ಲಿ ಅಂತ ಹೇಳ್ತಾರೆ ನೋಡಿ, ಪುಂಡಿ ಎಲ್ಲ ಹಾಕಿ ಮಾಡ್ತೀವಿ ನಾವು. ಅದು ಅವರಿಗೆ ಅಂತ ಮಾಡ್ತಾ ಇದ್ರಂತೆ. ನಾವು ಬಂದ್ವಿ ಅಲ್ಲ, ಹಾಗೆ ಸ್ವಲ್ಪ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಟಿದ್ರಂತೆ. ಈಗ ಅದನ್ನು ಕೂಡ ಹಾಕಿ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೂ ಸ್ವಲ್ಪ ಖಾರವನ್ನು ಅರ್ಧ ಕಟ್ಟಿದ್ರು, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಖಾರ ಹಾಕಿ ನಾಳೆ ಬೆಳಿಗ್ಗೆಗೆ ನಮಗೆ ಬ್ರೇಕ್ಫಾಸ್ಟ್. ಓಕೆ, ನಮ್ಮ ಲೆವಿಟನ್ ನೋಡಿ, ನಮ್ಮ ಹೀರೋ. ಒಬ್ರು ಹೇಳ್ತಾ ಇದ್ರು, ಅರ್ಜುನ್ ಸರ್ಜಾ ಅವರದ್ದು ಫ್ರೆಂಡ್ ಅಂತೆ, ತುಂಬಾ ಗುರ್ತಾ ಇದ್ದವ್ರಂತೆ. ಹಾಗೆ ಲೆವಿಟನ್ ಯಾವಾಗಲೂ ಕಾಣುದಿಲ್ಲ, ಅವನನ್ನು ತೋರಿಸಿ ಒಮ್ಮೆ ಹಾಗೆ ಹೀಗೆ ಅಂತ ಹೇಳಿ. ನಾನು ಅವ್ರ ಹತ್ರ ಕೇಳಿದೆ, ನೀವು ನನ್ನ ಮಗನ ಬಗ್ಗೆ ಅವರ ಹತ್ರ ಹೇಳಿದ್ದೀರಾ ಅರ್ಜುನ್ ಸರ್ಜಾ ಹತ್ರ ಅಂತ ಹೇಳಿ. ನಮ್ಮ ಅರ್ಜುನ್ ಸರ್ಜಾ ನಮಗೆ ನೋಡಿ ನೋಡಿ ಅಷ್ಟು ಗೊತ್ತಾಗುದಿಲ್ಲ, ನಿಮಗೆ ಅದು ಅಪರೂಪ ನೋಡಿ ಗೊತ್ತಾಗುತ್ತೆ. ಅರ್ಜುನ್ ಸರ್ಜಾ ರೀತಿ ಕಾಣ್ತಾರಂತ. ಇನ್ನೊಬ್ಬ ನೋಡಿ, ಕುಳ್ಳ ಇದ್ದಾನೆ ಇನ್ನೊಂದು ಕೆಳಗಡೆ. ಓಕೆ, ಜಿನ್ಸು ಬಂದಿದ್ದಾನಲ್ಲ, ಹಾಗಾಗಿ ಉಳಿದ ಇಬ್ರು ನಾಯಿ ಇದೆ, ಸ್ಕೂಬಿ ಹಾಗೂ ರೂಬಿ. ಅದು ತುಂಬಾ ಬೊಬ್ಬೆ ಹಾಕ್ತಾ ಉಂಟು.
ಓಕೆ, ನಾನು ಇವತ್ತು ಸರ್ಪ್ರೈಸ್ ವಿಸಿಟ್ ಕೊಟ್ಟೆ. ಲೆವಿಟನ್ಗೆ ಒಮ್ಮೆ ಇದಾಯ್ತಂತೆ, ಅಲ್ಲ ಇರ್ಬೇಕು ಇವ್ರು ಅಂತ ಹೇಳಿ, ಅಂದ್ರೆ ಕಾರ್ ಸೌಂಡ್ ಕೇಳಿ ಅಲ್ಲ ಅಂತ ಆಯ್ತಂತೆ. ಮತ್ತೆ ಕಾರ್ ಸೌಂಡ್ ಕೇಳಿ ನೀವು ಅಂತ ಡೌಟ್ ಆಯ್ತು. ಮತ್ತೆ ನೀವು ಬರಲ್ಲ, ನಿನ್ನೆನಲ್ಲ ನಾವು ಬಂದದ್ದು, ಸೊ ಬರ್ಲಿಕ್ಕಿಲ್ಲ ಅಂತ ಅನ್ಕೊಂಡೆ. ಇದು ಮತ್ತೆ ಗೇಟ್ ಓಪನ್ ಮಾಡಿದಾಗ ಆಯ್ತು, ನೋಡುವಾಗ ಇವತ್ತೆ ಪಜ್ಜಿ ಓಪನ್ ಮಾಡಿದ ಅವಾಗ ಖುಷಿ ಆಯ್ತು, ಓಡಿ ಬಂದ್ಲು ಮೇಲೆಯಿಂದ. ಇವಾಗ ಚಿಕನ್ ಅನ್ನು ಅಲ್ಲಿ ಮೇಲೆ ಚಿಕ್ಕಪ್ಪನ ಮನೆಗೆ ಇಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮನೆ ಜಾಗ ನಮ್ಮಲ್ಲಿ ಫ್ರಿಜ್ ಫುಲ್ ಆಗಿದೆ, ಮೊನ್ನೆ ಮೀನು ತಗೊಂಡು ಬಂದಿದ್ದಲ್ಲ ಅದರಿಂದ. ಇವತ್ತಿನ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಯಾರಿಗೆಲ್ಲ ಹಾಯ್ ಹೇಳಿಕೊಂಡು ಅವರಿಗೆಲ್ಲರಿಗೂ ಹಾಯ್ ಹೇಳ್ತೀನಿ. ಕಾವ್ಯ ದೇವರಾಜ್ ಅವರೇ ಹಾಯ್, ಹೇಗಿದ್ದೀರಾ ನೀವು? ಮಧುಶ್ರೀ ಅವರೇ ಹಾಯ್, ಹೇಗಿದ್ದೀರಾ? ಭಾನುವರ ತಂಗಿ ಹಾಯ್, ಹೇಗಿದ್ದೀರಾ ನೀವು? ಕಾವ್ಯ ಅವರೇ ಹಾಯ್. ಲಿಖಿತ್ ಅವರ ಮಗಳು ಹಾರ್ವಿ ಹಾಯ್, ಹಾರ್ವಿ ಹೇಗಿದ್ಯಾ ಪುಟ್ಟಿ? ಜೋಹರ್ ಅವರ ಸಿಸ್ ಮಗ ಇಶಾನ್ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಚೆನ್ನಾಗಿರಿ. ರೇಷ್ಮಾ ಅವರ ಮಗು ಡೆಲಿಶಾ ಡಿಸೋಸಾ ಹಾಯ್ ಡೆಲಿಶಾ, ಹೇಗಿದ್ದೀರಾ ಪುಟ್ಟಿ? ಸಾನಿಯಾ ಅವರೇ ಹಾಯ್. ದಾಕ್ಷಾಯಿನಿ ಅವರ ಫ್ರೆಂಡ್ ಲೋಹಿತ್ ಹಾಯ್ ಲೋಹಿತ್, ಹೇಗಿದ್ದೀರಾ ನೀವು? ಸೃಷ್ಟಿ ಬರ್ಡೇ ಹಾಯ್ ಸೃಷ್ಟಿ, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಯಾವಾಗಲೂ ಚೆನ್ನಾಗಿರಿ. ಖುಷಿ ಅವರೇ ಹಾಯ್. ಆಚಾರ್ಯ ಅವರೇ ಹಾಯ್, ಹೇಗಿದ್ದೀರಾ? ನಿಹಾಲ್ ಕಿರಣ್ ಹಾಯ್ ನಿಹಾಲ್. ಅಚ್ಚು ಅವರ ಮಗ ರಣವ್ ಅವರ ಬರ್ಡೇ ಹಾಯ್ ರಣವ್, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಚೆನ್ನಾಗಿರಿ ನೀವು. ದೀಕ್ಷಾ ಗೌಡ ಅವರೇ ಹಾಯ್, ಹೇಗಿದ್ದೀರಾ? ಓಕೆ, ಎಷ್ಟು ಜನರಿಗೆ ಹೇಳಲಿಕ್ಕಿತ್ತು ಹೇಳಿದ್ದೀನಿ. ನೀನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಅಂತ ಆದರೆ ಪ್ಲೀಸ್ ಇನ್ನೊಮ್ಮೆ ಹೇಳಿ, ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೀನಿ. ಎಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ನಾಳೆಗೆ ಕಂಟಿನ್ಯೂ ಆಗುತ್ತೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.